ಹಾಯ್ ಎಲ್ರಿಗೂ ನಮಸ್ಕಾರ. ಇವಾಗ ಪ್ಲಮ್ ಕೇಕ್ ಸೀಸನ್ ನಡೀತಿದೆ. ಆದರೆ ವಿದೌಟ್ ಬ್ಲ್ಯಾಕ್ ಚಾಕು ಪ್ಲಮ್ ಕೇಕ್ ಮಾಡಲಿಕ್ಕೆ ಆಗೋದಿಲ್ಲ. ಮಾಡ್ಬೋದು, ಆದರೆ ಪ್ರಾಪರಾಗಿ ನಿಮಗೆ ಪ್ಲಮ್ ಕೇಕ್ ಟೇಸ್ಟ್ ಸಿಗೋದಿಲ್ಲ. ಸೊ ನಾನು ನಿಮಗೆ ಮನೇಲೇ ಈಸಿಯಾಗಿ ಬ್ಲ್ಯಾಕ್ ಜಾಕ್ನ ಯಾವ ಥರ ರೆಡಿ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ. ಫಸ್ಟಿಗೆ ಒಂದು ಬೌಲ್ ತಗೊಳ್ಳಿ. ಆ ಬೌಲ್ ತಳ ಸ್ವಲ್ಪ ದಪ್ಪ ಇರಬೇಕು. ಓಕೆ, ತುಂಬ ತೆಳುವಾಗಿದ್ದರೆ ಬೇಗ ಸುಟ್ಟೋಗೋ ಚಾನ್ಸಸ್ ಇರ್ತದೆ. ನಾನಿವಾಗ ಶುಗರ್ 200 ಗ್ರಾಮ್ ತಗೊತಾ ಇದ್ದೇನೆ. ನಾನು ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಾಯಿದ್ದೇನೆ. ನನ್ನ ಹತ್ರ ಆಲ್ರೆಡಿ ಸ್ಟಾಕ್ ಇರೋದ್ರಿಂದ ಸ್ವಲ್ಪನೇ ಮಾಡ್ತಾಯಿದ್ದೇನೆ. ನಿಮಗೆ ಜಾಸ್ತಿ ಕ್ವಾಂಟಿಟಿಲಿ ನೀವು ಮಾಡ್ತೀರಂದರೆ ನಿಮಗೆ ಜಾಸ್ತಿ ಬೇಕಾಗ್ಬೋದು. ಸೊ ನಾನು 200 ಗ್ರಾಮ್ ಶುಗರ್ ತೊಗೊಂಡಿದ್ದೇನೆ. ನೀವು 1 kg ಶುಗರಲ್ಲಿ ಮಾಡಿ ಸ್ಟಾಕ್ ಇಟ್ಕೊಬೋದು. 3 ಮಂತ್ ತನಕ ನೀವು ಫ್ರಿಜ್ಜಲ್ಲಿ ಇಟ್ಟು ಸ್ಟೋರ್ ಮಾಡ್ಬೋದು. ಸೊ 1 kg ಶುಗರ್ ನೀವು ತೊಗೊಬೋದು. ನಾನಿವಾಗ 200 ಗ್ರಾಮ್ ಶುಗರ್ ತಗೊಂಡು ಗ್ಯಾಸನ್ನು ತುಂಬ ಲೋ ಫ್ಲೇಮಲ್ಲಿಟ್ಟು ನಾನು ಜಸ್ಟ್ ಬಿಸಿ ಮಾಡ್ತಿದ್ದೇನೆ. ಇವಾಗ ನಿಮ್ಮ ಗ್ಯಾಸ್ ಸ್ಟವಲ್ಲಿ 3-4 ಆಪ್ಷನ್ ಇರ್ತದೆ. ಅದರಲ್ಲಿ ತುಂಬ ಕಮ್ಮಿ ಫ್ಲೇಮ್ ಯಾವುದ್ರಲ್ಲಿ ಬರ್ತದೆ ಆ ಫ್ಲೇಮ್ನ ನೀವು ಯೂಸ್ ಮಾಡಬೇಕು. ಸೊ ಒಂದು ಬೌಲಿಗೆ 200 ಗ್ರಾಮ್ ಶುಗರ್ ಹಾಕಿ ಕಂಟಿನ್ಯೂಸ್ ಮಿಕ್ಸ್ ಮಾಡ್ತಾನೆ ಇರಬೇಕು. ನೀವು ಮಿಡ್ಲಲ್ಲಿ ಬ್ರೇಕ್ ಕೊಡಬಾರ್ದು, ಆವಾಗ ಬಾಟಮಲ್ಲಿ ಬರ್ನ್ ಆಗೋ ಚಾನ್ಸಸ್ ಇರ್ತದೆ. ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಫ್ಲೇಮ್ ಬಂದು ಕಂಪ್ಲೀಟಾಗಿ ಲೋ ಇರಬೇಕು. ಸೊ ನಾನು ಯೂಸ್ ಮಾಡಿರೋದು 200 ಗ್ರಾಮ್ ಶುಗರ್ ಆಗಿರೋದ್ರಿಂದ ಸೊ ಇದು 2-3 ಮಿನಿಟಲ್ಲೇ ಆಗಿಬಿಡ್ತದೆ. ನೀವೇನಾದರೂ ಶುಗರ್ ಜಾಸ್ತಿ ತಗೊತೀರಂದರೆ ಬೌಲ್ ದೊಡ್ಡದು ತಗೊಳ್ಳಿ. ಸೊ ನಿಮ್ಗೆ ಇದು 5 to 10 ಮಿನಿಟ್ಸ್ ತಗೊಬೋದು. ಶುಗರ್ ಕಂಪ್ಲೀಟಾಗಿ ಮೆಲ್ಟ್ ಆಗಬೇಕು. ಅಷ್ಟೋ ತನಕ ನೀವು ಕೈ ಆಡಿಸ್ತಾನೆ ಇರಬೇಕು. ಇದೇ ಡಿಸೆಂಬರ್ 20ಗೆ ಆನ್ಲೈನ್ ಕ್ಲಾಸಲ್ಲಿ ವಿತ್ ಆಲ್ಕೋಹಾಲ್ ಆ್ಯಂಡ್ ವಿದೌಟ್ ಆಲ್ಕೋಹಾಲ್ ಪ್ಲಮ್ ಕೇಕ್ನ ಯಾವ ಥರ ಮನೆಯಲ್ಲೇ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗ್ಬೋದು. ಸೊ ನಿಮಗೆ ಈಸಿ ರೆಸಿಪಿಯಲ್ಲಿ ನಿಮಗೆ ಈಸಿಯಾಗಿ ಮನೇಲೇ ಪ್ಲಮ್ ಕೇಕ್ನ ಯಾವ ಥರ ಮಾಡೋದಂತ ನಾನು ಆನ್ಲೈನ್ ಕ್ಲಾಸಲ್ಲಿ ಹೇಳ್ಕೊಡ್ತೇನೆ. ಇವಾಗ ಸೈಡೆಲ್ಲ ಬ್ರೌನ್ ಆಗ್ತಾ ಬಂದಿದೆ. ನೀವು ಕಂಟಿನ್ಯೂಸ್ ಕೈ ಆಡಿಸ್ತಾನೆ ಇರಬೇಕು. ಇದು ನೀವು ಶಾಪಿಂದ ಬೈ ಮಾಡಿ ತಂದರೆ ತುಂಬಾ ರೇಟ್ ಇರ್ತದೆ. ಸೊ ಇದನ್ನು ಮೊಲಾಸಿಸ್ ಅಂತಲೂ ಕರೀತಾರೆ, ಬ್ಲ್ಯಾಕ್ ಜಾಕ್ ಅಂತಲೂ ಕರೀತಾರೆ. ಸೊ ಕಂಟಿನ್ಯೂಸ್ಲಿ ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು. ನೀವು 2 ಟೈಪ್ಸಲ್ಲಿ ಬ್ಲ್ಯಾಕ್ ಜಾಕ್ನ ರೆಡಿ ಮಾಡ್ಬೋದು. ಒಂದು ಬಂದು ಕಂಪ್ಲೀಟಾಗಿ ಕಲರಲ್ಲಿ ಡಾರ್ಕ್ ಇರ್ತದೆ, ಇನ್ನೊಂದು ಬಂದು ಲೈಟಾಗಿ ಬ್ರೌನ್ ಇರ್ತದೆ. ನೀವು ಆದಷ್ಟು ಬ್ರೌನ್ ಕಲರ್ಗೆ ಹೋಗಿ ಜಾಸ್ತಿ ಬ್ಲ್ಯಾಕ್ ಆಗಿ ನೀವು ಮೆಲ್ಟ್ ಮಾಡಿದಾಗ ಸೊ ಅದು ಕಹಿ ಬರೋ ಚಾನ್ಸಸ್ ಇರ್ತದೆ. ನೀವು ನೋಡ್ತಾ ಇರ್ಬೋದು ಇವಾಗ 60% ಅಷ್ಟು ಶುಗರ್ ಮೆಲ್ಟ್ ಆಗಿದೆ. 100% ಅಷ್ಟು ಶುಗರ್ ಮೆಲ್ಟ್ ಆಗಬೇಕು. ಅಷ್ಟೋ ತನಕ ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೇನೆ, ಶುಗರ್ ಕಂಪ್ಲೀಟಾಗಿ ಮೆಲ್ಟ್ ಆಗೋ ತನಕ. 1 ಸೆಕೆಂಡ್ ಕೂಡ ನೀವು ಗ್ಯಾಪ್ ಕೊಡುವಂಗಿಲ್ಲ, ಕಂಟಿನ್ಯೂಸ್ ಮಿಕ್ಸ್ ಮಾಡ್ತಾ ಇರಿ. ಸೊ ಇದು ಆಲ್ಮೋಸ್ಟ್ 5 to 10 ಮಿನಿಟ್ಸಲ್ಲಿ ಕಂಪ್ಲೀಟಾಗಿ ಶುಗರ್ ಮೆಲ್ಟ್ ಆಗ್ತದೆ. ನಾನು ಶುಗರ್ ಕ್ವಾಂಟಿಟಿ ಕಮ್ಮಿ ತಗೊಳ್ಳೋದ್ರಿಂದ ಬೇಗ ಆಯಿತು. ನೀವು ಶುಗರ್ ಏನಾದರೂ ಜಾಸ್ತಿ ತಗೊತೀರಂತಾದರೆ ನಿಮಗೆ ಶುಗರ್ ಮೆಲ್ಟ್ ಆಗಲಿಕ್ಕೆ 10 to 15 ಮಿನಿಟ್ ತನಕ ಟೈಮ್ ಹಿಡಿತದೆ, ಡಿಪೆಂಡ್ ಆಫ್ ನಿಮ್ಮ ಕ್ವಾಂಟಿಟಿ ಮೇಲೆ. ನೋಡ್ತಾ ಇರ್ಬೋದು ನೀವು ಶುಗರು ಆಲ್ಮೋಸ್ಟ್ ಕಂಪ್ಲೀಟಾಗಿ ಮೆಲ್ಟ್ ಆಗಿದೆ. ಸೊ ಗ್ಯಾಸ್ ಫ್ಲೇಮ್ ಬಂದು ಲೋ ಅಲ್ಲೇ ಇರಬೇಕು, ನೀವು ಜಾಸ್ತಿ ಮಾಡಬಾರ್ದು. ಇವಾಗ ನಾನು ಇದಕ್ಕೆ 60 ಗ್ರಾಮ್ ಅಷ್ಟು 60 ಗ್ರಾಮು 60 ml ಅಷ್ಟು ವಾಟರ್ ಹಾಕ್ತೇನೆ. ನೆನ್ಪಿಟ್ಕೊಳ್ಳಿ, 60 ml ಅಷ್ಟು ನೀರು ತಗೊಂಡಿದ್ದೇನೆ. ನಾನು ಒಂದೇ ಸಲ ಅದನ್ನು ಹಾಕ್ತಾ ಇಲ್ಲ, ಸ್ಟೆಪ್ ಬೈ ಸ್ಟೆಪ್ ಹಾಕ್ತಿದ್ದೇನೆ. ಒಂದೇ ಸಲ ಹಾಕಿದಾಗ ಅದು ಒಂದೇ ಸಲ ಉಕ್ಕಿ ಬಂದು ಸ್ಪ್ರೆಡ್ ಆಗೋ ಚಾನ್ಸಸ್ ಇರ್ತದೆ. ಈ ಮೆಥಡ್ನ ನೀವು ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಸ್ವಲ್ಪನೇ ನೀರು ಹಾಕಿ, ನೀವು ಎಷ್ಟು ದೂರ ಆಗ್ತದೋ ಅಷ್ಟು ದೂರದಲ್ಲಿ ನಿಂತ್ಕೊಂಡು ನೀರನ್ನ ಹಾಕಿ ಸಿಡಿಯೋ ಚಾನ್ಸಸ್ ಇರ್ತದೆ. ನಂಗೆ ಇಷ್ಟು ಕೇರ್ ಮಾಡಿದ್ರು 1 ಡ್ರಾಪ್ ನನ್ನ ಕೈಗೆ ಸಿಡಿದು ಆಲ್ರೆಡಿ ಬಬಲ್ಸ್ ಕೂಡ ಬಂತು. ಇಲ್ಲ ನಿಮಗೆ ಅಷ್ಟು ರಿಸ್ಕ್ ಅನಿಸಿದ್ರೆ ಬೇಕಾದ್ರೆ ಗ್ಯಾಸ್ನ ಕಂಪ್ಲೀಟಾಗಿ ಆಫ್ ಮಾಡಿಕೊಂಡು ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಮತ್ತೆ ಪುನಃ ಆನ್ ಮಾಡಿ. ನಾನಿವಾಗ ಗ್ಯಾಸ್ನ ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ. ಲೋ ಫ್ಲೇಮಲ್ಲಿಟ್ಟು 60 ml ವಾಟರ್ನ ಸ್ಟೆಪ್ ಬೈ ಸ್ಟೆಪ್ 3 to 4 ಟೈಮ್ಸ್ ನಾನು ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೇನೆ. ನಿಮ್ಗೆ ಏನಾದರೂ ಇನ್ನೂ ಬ್ಲ್ಯಾಕ್ ಕಲರಲ್ಲಿ ಬೇಕಂದರೆ ಕಲರ್ ಇನ್ನೂ ಬ್ಲ್ಯಾಕ್ ಆಗೋ ತನಕ ಇಟ್ಟು ಅದಾದಮೇಲೆ ನೀರು ಹಾಕಿ. ನೀರು ಹಾಕಿದ್ಮೇಲೆ ಜಸ್ಟ್ 1 ಮಿನಿಟ್ ನೀವು 1 to 2 ಮಿನಿಟ್ಸ್ ನೀಟಾಗಿ ಮಿಕ್ಸ್ ಮಾಡಿದ್ರೆ ಸಾಕು. ನೀವು ನೋಡ್ತಾ ಇರ್ಬೋದು ನೀರು ಹಾಕಿದ್ಮೇಲೆ ಜಸ್ಟ್ ಒಂದು ಸಲ ಕುದಿ ಬರಬೇಕು. ಒಂದು ಸಲ ಕುದಿ ಬಂದಮೇಲೆ ನೀವು ಗ್ಯಾಸ್ ಆಫ್ ಮಾಡಬೇಕು. ಸೊ ಇವಾಗ ಆಗಿದೆ ಅನಿಸ್ತದೆ. ನಾನು ಇವಾಗ ಗ್ಯಾಸ್ ಆಫ್ ಮಾಡಿ 1/2 hour ಕೂಲ್ ಆಗ್ಲಿಕ್ಕೆ ಬಿಡ್ತೇನೆ. 1/2 hour ಆದಮೇಲೆ ನಾನು ನಿಮಗೆ ಅದು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇದೆ ಅಂತ ನಾನು ತೋರಿಸ್ತೇನೆ. ನೆನ್ಪಿಟ್ಕೊಳ್ಳಿ, ನಾನಿವಾಗ ಜಸ್ಟು ಲೈಟ್ ಬ್ರೌನಲ್ಲಿ ಮಾಡಿದ್ದೇನೆ. ನಿಮಗೆ ಕಂಪ್ಲೀಟಾಗಿ ಬ್ಲ್ಯಾಕ್ ಬೇಕಂದರೆ ನೀವು ಇನ್ನೂ ಸ್ವಲ್ಪ ಹೊತ್ತು ನೀರು ಹಾಕೋ ಮುಂಚೆ ಇನ್ನೂ 1 ಮಿನಿಟ್ ಅಷ್ಟು ನೀಟಾಗಿ ಮಿಕ್ಸ್ ಮಾಡ್ಬೋದು. ಇದು ನೋಡಿ ಇವಾಗ ಆಫ್ಟರ್ 30 ಮಿನಿಟ್ ತೋರಿಸ್ತಾ ಇದ್ದೇನೆ. ಸೊ ಕಂಪ್ಲೀಟಾಗಿ ಕೂಲ್ ಆಗಿದೆ. ಇದಾದಮೇಲೆ ನಾನು ಇದನ್ನು ಒಂದು ಜಾರ್ಗೆ ಹಾಕ್ಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೇನೆ. ನನಗೆ ಯಾವಾಗ ಬೇಕೋ ಆವಾಗ ತೆಗೆದು ನಾನು ಯೂಸ್ ಮಾಡ್ಕೊತೇನೆ.
ಸೊ ನಿಮ್ಗೆ ಏನಾದರೂ ಇನ್ನೂ ಜಾಸ್ತಿ ಡೀಟೇಲ್ಸ್ ಬೇಕಾದರೆ ಇದೇ 20ಗೆ ನಂದು ಆನ್ಲೈನ್ ಪ್ಲಮ್ ಕೇಕ್ ವರ್ಕ್ಶಾಪ್ ಇದೆ ಎಗ್ಲೆಸ್ಸಲ್ಲಿ. ಸೊ ನಿಮಗೆ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಸಿಗ್ತದೆ, ವಿತ್ ಆಲ್ಕೋಹಾಲ್ ಆ್ಯಂಡ್ ವಿದೌಟ್ ಆಲ್ಕೋಹಾಲ್ ಕಂಪ್ಲೀಟ್ ರೆಸಿಪಿ ನಾನು ನಿಮ್ಗೆ ಹೇಳ್ಕೊಡ್ತಿದ್ದೇನೆ. ಯಾರು ಇಂಟ್ರೆಸ್ಟ್ ಇದ್ದರೆ ಕ್ಲಾಸಿಗೆ ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು.